ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 70ನೇ ವೀಡಿಯೋ. ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಬೇಕು. 2½ ಪ್ಲಸ್ 3.6 ಮೈನಸ್ 1.9 ಅನ್ನೋದು ಯಾವ ಥರ ಸಿಂಪ್ಲಿಫೈ ಮಾಡೋದು ಅಂದರೆ, ಫಸ್ಟ್ ಆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇರೋದನ್ನ ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. 2 4, 4 ಪ್ಲಸ್ 1 5, 5/2 ಪ್ಲಸ್ 3.6 ಇದು ಬ್ರ್ಯಾಕೆಟಲ್ಲಿ ಆಯಿತು, ಮೈನಸ್ 1.9 ಅಂತ ಆಯ್ತದ. ಇವಾಗ ಇದನ್ನ ಏನು ಮಾಡಬೇಕು, ಇದನ್ನು ಫ್ರ್ಯಾಕ್ಷನಲ್ಲಿರೋ ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. 5/2 ಅನ್ನೋದನ್ನೇನು ಬರಿಬೋದು, 2 1 2 2 4 1 ಉಳೀತು. ಇಲ್ಲಿ ಪಾಯಿಂಟ್ ಹಾಕ್ಬಿಟ್ಟು ಇಲ್ಲಿ 0 ಹಾಕ್ಬಿಟ್ಟು 2 5 10 ಅಂತ ಬರಿಬೋದು. 2.5 ಅಂತ ಆಯ್ತದ. 2.5 ಪ್ಲಸ್ 3.6 ಇದು ಹೋಲ್ ಬ್ರ್ಯಾಕೆಟು ಮೈನಸ್ 1.9 ಅಂತ ಆಯ್ತದ. ಇಲ್ಲಿ 2.5 ಪ್ಲಸ್ 3.6 ಅಂದರೆ ಎಷ್ಟಾಯಿತು, 2.5 ಪ್ಲಸ್ 3 5.5 6.1 ಆಯಿತು. ಒಂದೇ ನಂಬರ್ ಬ್ರ್ಯಾಕೆಟಿಂದ ಆಚೆ ಬರ್ತದೆ. 6.1 ಮೈನಸ್ 1.9 ಇವಾಗ ಇಲ್ಲಿ ಎಷ್ಟಾಗಿರ್ತದೆ, 4 ಮೈನಸ್ 2 4 ಆಗಿರ್ತದೆ. 6 ಮೈನಸ್ 2 4.2 ಅದು ಇದ್ರದ್ದು ಸಿಂಪ್ಲಿಫೈಡ್ ಫಾರ್ಮು. ಅದೇ ಥರ ಬೇರೆ ಬೇರೆ ಯಾವುದಾದ್ರೂ ಪ್ರಾಬ್ಲಮ್ ಮಾಡ್ಬೋದು. ಅಲ್ಲೇನಂತ ಕೊಟ್ಟಿರ್ತಾರೆ, 3/7 ಪ್ಲಸ್ 5/2 ಪ್ಲಸ್ 0.3 ಅಂತ. ಇವಾಗ ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡೋದು, ಅದೇ ಥರ ಮಾಡಬೇಕು. ಇದನ್ನು ಫಸ್ಟು ಇದೆರಡನ್ನ ಇದು ಮಾಡ್ಕೋಬೇಕು. ಎಲ್ಲನೂ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೋದು. ಅದು ಸಿಂಪ್ಲಿಫೈಡ್ ಫಾರ್ಮು. ಬರೀ ಫ್ರ್ಯಾಕ್ಷನ್ಗಳಿದ್ದಾಗ ಅದ್ರದ್ದೇ ಮಾಡ್ಬೋದಿತ್ತು. ಇವಾಗ ಯಾವ ಥರ ಮಾಡ್ಬೋದು, ಇದನ್ನು ಬರೀ ಫ್ರ್ಯಾಕ್ಷನಲ್ಲೇ ಮಾಡ್ಬೋದು, ಇಲ್ಲ ಡೆಸಿಮಲ್ಗೆ ಬರೋ ಥರ ಮಾಡ್ಬೋದು. ಫಸ್ಟ್ ಡೆಸಿಮಲ್ದು ಯಾವ ಥರ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತೊಗೊಂಡು ಮಾಡೋದು. ಈಗ ಇದನ್ನೇನಂತ ಬರಿಬೋದು, 7/3 ಅನ್ನೋದನ್ನ 7 1 ಇದು ಪಾಯಿಂಟ್ ಹಾಕ್ಬಿಟ್ಟು ಇಲ್ಲಿ 0 ಹಾಕ್ಬೇಕು. 7 4 28 ಆಯಿತು. 2 ಉಳೀತು. 7 2 14, 7 3 21, 7 2 14 60 ಮತ್ತು 7 8 56. ಇದು ಇನ್ನೂ ಕಂಟಿನ್ಯೂ ಆಯ್ತದೆ. ಅದೇ ಥರ ಇದನ್ನು ಡಿವೈಡ್ ಮಾಡ್ಬೋದು. 2 1 2 4 1 ಉಳೀತದೆ. ಅದಕ್ಕೆ ಇಲ್ಲಿ ಪಾಯಿಂಟ್ ಹಾಕ್ಬಿಟ್ಟು 0 ಹಾಕಿ 2 5 10. ಅದು ರೌಂಡ್ ಅಪ್ ಮಾಡಿದ್ರೆ 2 8 3 ಆಯ್ತದೆ. 0.43 ಪ್ಲಸ್ 2.5 ಪ್ಲಸ್ 0.3 ಅಂತ ಮಾಡಿ ಇವಾಗ ಇದೆಲ್ಲನೂ ಕೂಡಿದ್ರೆ ಏನಾಯ್ತದೆ, ಇವಾಗ ಇಲ್ಲಿ ಈ ಥರ ಕೂಡಬೇಕು. ಅದನ್ನು 2.5 0.3 0.43. ಇವಾಗ ಕೊನೆ ಡಿಜಿಟ್ಟು 3 ಉಳೀತು. 4 ಪ್ಲಸ್ 5 9, 9 ಪ್ಲಸ್ 3 12, 12 1 ಮೇಲೆ ಬತ್ತು 3.23 3.23 ಅನ್ನೋದಾಯಿತು. ಅದು ಇದ್ರದ್ದು ಸಿಂಪ್ಲಿಫೈಡ್ ಫಾರ್ಮು 3/23. ಇನ್ನೊಂದು ಥರನೂ ಮಾಡ್ಬೋದು. ಅದೇ ನಂಬರ್ನ ಫ್ರ್ಯಾಕ್ಷನಲ್ಲಿ ಮಾಡೋದು. 3/7 ಪ್ಲಸ್ 5/2 ಪ್ಲಸ್ 0.3 ಅನ್ನೋದು. 0.3 ಫ್ರ್ಯಾಕ್ಷನ್ ಮಾಡ್ಬೋದು. ಡಿವೈಡೆಡ್ ಬೈ 1.0 ಅಂತ ಮಾಡ್ಕೋಬೋದು. ಇದು ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇರ್ತದೆ. ಇದು ಹೊಡೆಯೋದು, ಇದು ಹೊಡೆಯೋದು. ಪಾಯಿಂಟ್ ಆದಮೇಲೆ 2 ಕಡೆನೂ ಅಷ್ಟೇ ಡಿಜಿಟ್ ಇರಬೇಕು. ಮೇಲೆ ಪಾಯಿಂಟ್ ಆದಮೇಲೆ 2 ಇದ್ದರೆ ಈ ಥರ 1 ಪಾಯಿಂಟ್ ಈ ಥರ ಹಾಕ್ಬಿಟ್ಟು 0ಗಳು ತಗೊಳ್ಳುವಾಗ ಅದರಲ್ಲೂ ಒಂದೇ 1 0 ತೆಗೆದಿರ್ಬೇಕು ಮುಂದೆ. ಇವಾಗ ಎಷ್ಟಾಯಿತು, 3/7 ಪ್ಲಸ್ 5/2 ಪ್ಲಸ್ 3/10 ಅಂತಾಯಿತು. ಇವಾಗ ಅದರದ್ದು ಎಲ್ ಸಿ ಎಮ್ ಕಂಡುಹಿಡಿಬೇಕು ಎಷ್ಟು ಅಂತ. ಎಲ್ ಸಿ ಎಮ್ ಎಷ್ಟಾಯ್ತದೆ, 7 7 1 7 ಅಂತ ಆಯ್ತದೆ. 2 2 1 2 ಅಂತ ಆಗಿರ್ತದೆ. 10ನೇನಂತ ಬರಿಬೋದು, 2 5 10 ಅಂತ ಬರಿಬೋದು. ಎಲ್ ಸಿ ಎಮ್ ಅಂದರೆ ಯಾವುದಾದ್ರೂ ನಂಬರು ಒಂದು ಸತಿ ಯಾವುದ್ರಲ್ಲಾದರೂ ಒಂದು ಸತಿ ಇದ್ದರೂ ಅದನ್ನು ತಗೋಬೇಕಿದ್ರಲ್ಲಿ. 2-3 ಸತಿ ಇದ್ದಾಗ ಪವರ್ ಯಾವ್ದು ಜಾಸ್ತಿ ಇರ್ತದೆ ಅದು ತಗೋಬೇಕು. 2 ಅನ್ನೋದಷ್ಟೇ, 2ರಲ್ಲೂ ಒಂದೇ ಪವರ್ ಇರೋದು. ಹೀಗಾಗಿ 2 ಅಂತ ತಗೋಬೇಕು, 5 ತಗೋಬೇಕು, ಇಲ್ಲಿ 7 ತಗೋಬೇಕು. ಇಲ್ಲಿ 2 5 10, 10 7 70. 70 ಇದ್ರ ಎಲ್ ಸಿ ಎಮ್ ಆಯ್ತದೆ. ಹಂಗಾಗಿ ಇದು ಕಾಮನ್ ಬೇಸು 70 ಅಂತ ಬರಿಬೇಕು. ಇದು 7 10 70. 7 ಎಷ್ಟು ಸತಿ ಗುಣಿಸ್ಬೇಕು, 70 ಆಗಕ್ಕೆ 10 ಸತಿ. ಹಂಗಾಗಿ 7 10 70, 10 ಸತಿ ಗುಣಿಸ್ಬೇಕು ಇದನ್ನು. ಅದೇ 10ರಿಂದ 3 ಗುಣಿಸ್ಬೇಕು, 10 3 30 ಅಂತ. 2ರಿಂದ ಎಷ್ಟು ಗುಣಿಸ್ಬೇಕು, 2 35 70. 35ರಿಂದ ಗುಣಿಸಿದ್ರೆ 75 ಆಯ್ತದೆ. ಅದೇ 35ರಿಂದ ಗುಣಿಸ್ಬೇಕು 5ನ. 35 5 ಅಂದರೆ 150 175 ಪ್ಲಸ್ ಇದು 10 7 70. 7ರಿಂದ ಗುಣಿಸ್ಬೇಕು 70 ಬರೋಕೆ 10ನ. ಅದೇ 7ರಿಂದ ಮೇಲ್ಗಡೆ ಅದು ಗುಣಿಸ್ಬೇಕು, 7 3 21.
ಯಾಕೆಂದರೆ ಈ ಡಿನಾಮಿನೇಟ್ರ್ ಎಷ್ಟು ದೊಡ್ಡದಾಯ್ತದೋ ಅದೇ ಲೆಕ್ಕದಲ್ಲಿ ನ್ಯೂಮರೇಟ್ರು ಆಗಬೇಕು. 30 + 21 ಅಂದರೆ 51, ಇಲ್ಲ ಇದು 30 + 175 205, 226, 226/70 ಅನ್ನೋದಾಯಿತು. ಇದನ್ನು ಬೇಕಾದರೆ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೋದು. 2 35, 2 1 1 3, 113/35. 113/35 ಅನ್ನೋದು ಸಿಂಪ್ಲಿಫೈ ಮಾಡಿದ್ದು. ಇದೇ ಥರ ಡೆಸಿಮಲ್ ಫ್ರಾಕ್ಷನ್ ಯಾವ್ದು ಕೊಟ್ಟರು ಸಿಂಪ್ಲಿಫೈ ಮಾಡ್ಬೋದು. ಬಾಯ್.